ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಹಿರೇಮಠ್. ಇವತ್ತು ಇನ್ನೊಂದು ತಾಲಿಪಟ್ಟಿನೊಂದಿಗೆ ಬಂದಿದ್ದೇನೆ. ಅದನ್ನು ನಾನು ಸೊಪ್ಪು ಬಳಸಿ ಮಾಡಿದ್ದೇನೆ. ಇದಕ್ಕೆ ಕಿರಿಕ್ಸಾಲಿ ಅಥವಾ ಚಿಕ್ಕರವೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಬಳಸಿ ನಾನು ಮಾಡಿರೋದು. ಇದಕ್ಕೆ ನಾನು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಬಳಸಿದ್ದೇನೆ. ಜೋಳದ ಹಿಟ್ಟು 2 ಬೌಲ್ ತೊಗೊಂಡು 1 ಬೌಲ್ ಗೋಧಿ ಹಿಟ್ಟು ಹಾಕಿದ್ದೇನೆ. ಇದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಷ್ಟು ಖಾರ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್, ನೀರು ಹಾಕದೆ ರುಬ್ಕೊಂಡಿರೋದು. ಇದಕ್ಕೆ 1 ಬೌಲ್ ಅನ್ನ ಕೂಡ ಸೇರಿಸಿದ್ದೇನೆ. ಒಂದು 3-4 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಸೊಪ್ಪು ಕೂಡ 1 ರೌಂಡ್ ಹಾಕಿದ್ದೇನೆ. ಇದಕ್ಕೆ ಯಾವುದಕ್ಕೂ ನೀರು ಸೇರಿಸದೇ ರುಬ್ಬಿಕೊಂಡಿರೋದು ನಾನು. ರುಬ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಆಗೋ ಥರ ಕಲಿಸ್ಬೇಕು. ಅಷ್ಟು ಗಟ್ಟಿ ಹಿಟ್ಟು ಕಲಸೋ ಹಾಗಿಲ್ಲ. ಅದನ್ನು ಕಲಿಸ್ಬಿಟ್ಟು ಹೆಂಚು ಕಾಯೋಕೆ ಇಟ್ಬಿಟ್ಟು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ 2 ಕಡೆ ಬೇಯಿಸಿದ್ರಾಗತ್ತೆ. ಇದಕ್ಕೆ ಎಣ್ಣೆ ಹಾಕಿ ಬೇಯಿಸ್ಬೋದು, ಬೆಣ್ಣೆ ಹಾಕಿ ಬೇಯಿಸ್ಬೋದು. ಇದ್ರ ಜೊತೆಗೆ ನಾನು ಕೆಂಪು ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಎರಡೂ ಮಾಡಿದ್ದೇನೆ. ಯಾವ್ದು ಬೇಕೋ ಅದರಲ್ಲಿ ತಿನ್ಬೋದು. ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಹೇಗೆ ಬೇಕಾದರೂ ಯಾವುದಾದ್ರೂ ಸೊಪ್ಪು ಹಾಕ್ಕೊಂಡು ತಾಲಿಪಟ್ಟು ಮಾಡ್ಕೊಂಡು ತಿನ್ಬೋದು. ನಿಮಗಿದು ಇಷ್ಟ ಆಗಿದ್ದರೆ ನನ್ನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.